ನಾಷ್ಟ ಎಲ್ಲ ನಡೀತಾ ಮಿಲ್ಕ್ ಶೇಕ್ ಕುಡಿದ್ವಿ ಅಂದ್ರೆ ಹೆವಿ ಆಗುತ್ತೆ, 1 ಗಂಟೆ ತನಕ ಹಸು ಆಗಲ್ಲ ಅಂಡ್ ಹೊಟ್ಟೆ ತುಂಬ ತರ ಅನಿಸುತ್ತ. ಅಲ್ಲಿ ನಾವು ಅಮ್ಮಾಯಿಗೆ ಟಪ್ಪಿ ಹಾಕಿವಿ, ಎಲ್ಲ ಮಂದಿ ಅವ ಟಪ್ಪಿ ಹಾಕ್ತಾನ, ಈ ಸರ್ತಿ ನಾವು ಅವನಿಗೆ ಹಾಕಿವಿ. ನೀವು ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಸರ್ ಇವರು ಡ್ಯೂಟಿ ಬಿಟ್ಟು ತಿರುಗಾಡಕತ್ತಾರ ನೋಡ್ರಿ. ಡ್ಯೂಟಿ ಟೈಮಿಂಗ್ ಹೇಳ್ರಿ ನಿಮ್ದು ಎಲ್ಲೋಗಿದೆ ದಿನ ದುಬೈ. ನಿನ್ನ ಮುಸಡಿ ನೋಡ್ತಾರೆ ಏನೋ ಗೈಸ್ ಇಷ್ಟೆಲ್ಲ ಚಂದ ಕುಂತ್ರು ಏನ್ ಮಾಡಿದ್ರು ಒಂಥರ ಏನೋ ಮನುಷ್ಯಾಗ ಒಬ್ಬಂಟೆನೋ ಫೀಲ್. ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಹೋಗಿ ವಾಪಸ್ ಇಳಿಬಹುದು, ಬಟ್ ಆ ಯೂಟ್ಯೂಬ್ ಅಲ್ಲಿ ಮಾತ್ರ ಬಾಳ ಕೆಟ್ಟ ಅಂದ್ರೆ ಬಾಳ ಕೆಟ್ಟ ಕಷ್ಟ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಆಗ್ತಿರೋದು ಬೆಳಗ್ಗೆ ಗೈಸ್. ನನ್ನ ಸೌಂಡ್ ಕೇಳಿ ಹುಲಿ ನೋಡ್ರಿ, ಅಲ್ಲಿ ಸೌಂಡ್ ಕೇಳಿ ಹಾಯ್ ಮಾಡತ್ತಾನ ಹೊರದಿದ್ದೆ ಗೈಸ್. ಇವಾಗ ಬೆಳಗ್ಗೆ ಎದ್ದೀನಿ, ಎದ್ದು ರೆಡಿ ಆಗಿನಿ ಇವಾಗ. ಯಾಕಪ್ಪ ಅಂದ್ರೆ ಒಂದಿಷ್ಟು ಕಾಲೇಜ್ಗೆ ಹೋಗ್ಬೇಕು. ಆ ಕಾಲೇಜ್ನ ಒಂದಿಷ್ಟು ಏನೋ ಮೀಟಿಂಗ್ ಅದಂತ, ಅಂದ್ರೆ ನಮ್ಮ ಹುಡುಗರ ಮೀಟಿಂಗ್. ಸೊ ಬಾ ಅಂದಾರ, ಅದರ್ಸ್ಲೇಂದ ಹೋಗ್ಬೇಕು ಗೈಸ್. ಬನ್ನಿ ಇವಾಗ ಹೋಗ್ಬೇಕು. ನಮ್ಮ ಎಲ್ಲರೂ ಕಲ್ತಾರಿ, ನಾವೇ ಏನೋ ಹೋಗಿಲ್ಲ. ಆದಷ್ಟು ಇವತ್ತು ಭಾಳ ಬೇಗ ಎದ್ರಿ ಗೈಸ್. 8 ಗಂಟೆಗೆ ಎದ್ದು ರೆಡಿ ಆಗೀನಿ. ಅದಕ್ಕೆ ಇಷ್ಟು ಜಲ್ದಿ ಅಂತೂ ನಾ ಎದ್ದಿಲ್ಲ, ಅದರ್ಸ್ಲಿಂದ ಇವತ್ತು ಎದ್ದೀನಿ. ಬರೀ ಇವಾಗ ಹೋಗುವ ಕಾಲೇಜಿಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಲೆಟ್ಸ್ ಗೋ ಗೈಸ್. ಅಲ್ಲಿಂದ ಇವಾಗ ಜಸ್ಟ್ ಅಲ್ಲಿ ಕಾಲೇಜ್ ಕಡೆ ಬಂದಿದ್ವಿ, ಅಲ್ಲೆಲ್ಲ ಮಾತಾಡಿ ಮಾಡಿ ಇವಾಗ ಜಸ್ಟ್ ಚಹಾ ಕುಡ್ಲಕ್ಕೆ ಬಂದಿದ್ವಿ. ಆ್ಯಂಡ್ ಅಲ್ಲಿ ನಾವು ಅಮ್ಮಾಯಿಗೆ ಟಪ್ಪಿ ಹಾಕಿವಿ, ಎಲ್ಲ ಮಂದಿ ಅವ ಟಪ್ಪಿ ಹಾಕ್ತಾನ, ಈ ಸರ್ತಿ ನಾವು ಅವನಿಗೆ ಹಾಕಿವಿ. ಅಲ್ಲಿ ಕಂಬದ ಹಚ್ಚಿಕಂಡು ಅಂತ ನಾವು ಕಾಣಲ್ಲ ಅಲ್ಲ. ಪ್ರತಿ ಸಲ ಮಂದಿಗೆ ಟಪ್ಪಿ ಹಾಕ್ರೆ ನಾವು ಸುಮ್ಮನೆ ಹಾಕೊಂಡು ಸುಮ್ಮನೆ ಈ ಸರ್ತಿ ಬಂದು ಚಹಾ ಕುಡಿಸ್ತೀನಿ ಬಾ ಅಂತೇಳಿ ಕರ್ಕೊಂಡು ಚಹಾ ಕುಡಿದ್ರೆ ಗಾಡಿ ಮೇಲೆ ಕೂತ್ಬಿಟ್ಟು ಇಲ್ಲಿ ಕೊಡಬೇಕಲ್ಲ ಗಾಯ್ಸ್. ಬನ್ನಿ ಬರ್ದ ಅಮ್ಮಾಯಿಕ ತೋರಿಸ್ತೀನಿ ತಡ್ರಿ, ಭಾಳ ದಿನ ಆಯ್ತಲ್ಲ ಅಮ್ಮಾಯಿಕ ನೋಡಿ. ನೀವು ಅಮ್ಮಾಯಿಕ ತೋರಿಸ್ತೈತೆ ಹೆಂಗೆ ಕಾಣಕತ್ತ ನಾನು ಗೈಸ್. ಡ್ಯೂಟಿ ಬಿಟ್ಟು ತಿರುಗಾಡಕತ್ತಾರ ಇವರು ನೋಡ್ರಿ. ಸರ್ ನೀವು ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಸರ್ ಇವರು ಡ್ಯೂಟಿ ಬಿಟ್ಟು ತಿರುಗಾಡಕತ್ತಾರ ನೋಡ್ರಿ. ಡ್ಯೂಟಿ ಟೈಮಿಂಗ್ ಹೇಳ್ರಲ್ಲ ನಿಮ್ದು ಎಲ್ಲಾಗ್ಯಾರ? ಡ್ಯೂಟಿ ಎಲ್ಲಾಗ್ಯಾರ? ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ ನೋಡ್ರಿ, ಗಾಂಧಿ ಚೌಕ ಬಸ್ ಸ್ಟ್ಯಾಂಡ್ ಡ್ಯೂಟಿ ಗೈಸ್. ನೋಡ್ರಿ ನಮ್ಮ ಅಮ್ಮಾಯಿಕ ಭಾಳ ದಿನ ಆಯ್ತು, ಆಫ್ಟರ್ ಲಾಂಗ್ ಟೈಮ್ ನಮ್ಮ ಚಾನಲ್ ಕಾಣಿಸ್ಕೊಳ್ತಾ ಇರೋದು. ನೋಡ್ರಿ ನಮ್ಮ ಅಮ್ಮಾಯಿಕ ಹೆಂಗ ನೋಡ್ರಿ, ಪೂರ ಅಮ್ಮಾಯಿಕ ಫುಲ್ ಅಮ್ಮಾಯಿಕನೇ ನೋಡ್ರಿ. ನಮಸ್ಕಾರ ದೊಡ್ಡ ಬನ್ನಿ. ಕಟಿಂಗ್ ನೋಡ್ರಿ, ಅವನ ಆಕಾರ ನೋಡ್ರಿ. ಎಲ್ಲೋಗಿದೆ ದಿನ ದುಬೈ. ನಿನ್ನ ಮುಸಡಿ ನೋಡ್ತಾರೆ ದುಬೈ ಏನಾದ್ರೆ ದುಬೈ ಅಲ್ರಿ. ಅಲ್ಲಿ ಹೆಂಗ್ ಕೂತ ಮಂಗ್ಯಾನಂಗ ಡ್ಯೂಟಿ ಮಾಡಕತ್ತಿರ್ತಾರೆ ಪಾಪ ಅವ್ರಿಗೆ ಕಾಣೋದು. ನನಗೆ ಗೈಸ್ ಇವಾಗ ಐತಲ್ಲ ಹೊಡಿ ಸ್ವಿಮ್ಮಿಂಗ್ ಹೊಡಿ ಗೈಸ್. ಅವಾಗ ಎಂಡ್ ಮಾಡುವ ಇವಾಗ ಒಮ್ಮೆಲೆ ನೈಟ್ ಸ್ಟಾರ್ಟ್ ಮಾಡಕತ್ತೀನಿ ಬ್ಲಾಗ್. ನೋಡ್ರಿ ನೈಟ್ ಆಗ ಟೈಮ್. ಯಾಕಪ್ಪ ಅಂದ್ರೆ ಬಂದು ರೆಸ್ಟ್ ಮಾಡಕತ್ತಿದ್ದೆ. ಯಾಕಪ್ಪ ನೀವು ಗೊತ್ತದ, ನಿನ್ನೆ ಬ್ಲಾಗ್ ನೋಡಿರ್ತೀರಿ, ಸ್ವಲ್ಪ ಹುಷಾರಿರ್ಲಿಲ್ಲ, ಅದ್ರ ಸಲುವಾಗಿ. ಬನ್ನಿ ಗೈಸ್ ಇವಾಗ ಐತಲ್ಲ ಹೆಲ್ದಿ ಅಂದ್ರೆ ಜಾಸ್ತಿ ಹುಚ್ಚು ಊಟ ಮಾಡೋದು ಬೇಡ ಅಂತ ನನ್ನ ಲೆಕ್ಕ. ಸೊ ಅದಕ್ಕೊಂದು ಸ್ವಲ್ಪ ರೈಸ್ ಮಾಡ್ಕೊಳತ್ತೀನಿ, ಅದ್ರ ಜೊತೆ ಒಂದು ಸ್ವಲ್ಪ ಏನಾದ್ರು ತಿನ್ಬೇಕನ್ನೋ ನನ್ನ ಪ್ಲಾನ್. ಇವಾಗ ಬನ್ನಿ ಇವಾಗ ರೈಸ್ ಮತ್ತೆ ಒಂದಿಷ್ಟು ಏನಾದ್ರು ತಿನ್ನಮ್ಮಂತ ತಿನ್ಬಿಟ್ಟು ಸಿಗ್ತೀನಿ ನಿಮ್ಗೆ. ಅಂಡ್ ಹೋಗಿ ಏನೊಂದಿಷ್ಟು ಹಾಲು ತರಬೇಕು, ಹಾಕಂದು ನಾಳೆ ಒಂದಿಷ್ಟು ಮಿಲ್ಕ್ ಶೇಕ್ ಮಾಡಿ ಕೊಡ್ಬೇಕನ್ನೋ ಪ್ಲಾನ್. ಬೆಳಗ್ಗೆ ನಾಷ್ಟ ಎಲ್ಲ ನಡೀತಾ ಮಿಲ್ಕ್ ಶೇಕ್ ಕುಡಿದ್ವಿ ಅಂದ್ರೆ ಹೆವಿ ಆಗುತ್ತೆ, 1 ಗಂಟೆ ತನಕ ಹಸು ಆಗಲ್ಲ ಅಂಡ್ ಹೊಟ್ಟೆ ತುಂಬ ತರ ಅನಿಸುತ್ತ. ಸೊ ಅದು ನನ್ನ ಪ್ಲಾನ್. ಓಕೆ ಗೈಸ್ ಬನ್ನಿ ಇವಾಗ ಐತಲ್ಲ ಹೋಗಿ ಮತ್ತೊಂದಿಷ್ಟು ಮಿಲ್ಕ್ ಶೇಕಿಗೆ ಹಾಲು ತರಮಂತ ತಂದು ಹಾಲು ಕಾಯಿಸಿಡಮಂತ. ಎಡ್ಜೋ ಗೈಸ್ ಇವಾಗ ಒಂದಿಷ್ಟು ರೈಸ್ ಮಾಡಕ್ಕೆ ಇಟ್ಟಿನಿ, ಊಟ ಮಾಡಿಬಿಟ್ಟೆ ಹೋಗಮಂತ. ಇವಾಗ 9 ಗಂಟೆ ಆಗ್ಯದ, ಬೇಗ ಊಟ ಮಾಡ್ಕೊಂಡು ಬೇಗ ಹೋಗುವ. ಅಂಡ್ ಒಂದಿಷ್ಟು ಜನ ಕಾಮೆಂಟ್ ಆಗತ್ತೀರಿ ಮಿನಿ ಬ್ಲಾಗ್ ಅಂತ ಹೇಳಿದಾರೆ. ನಾನು ಲಾಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಮಿನಿ ಬ್ಲಾಗ್ ಕಡೆ ಕೈನೇ ಹಚ್ಚಿಲ್ಲ, ಯಾಕಂದ್ರೆ ಸ್ವಲ್ಪ ಹೆವಿ ಸ್ಟ್ರೆಸ್ ಆಗುತ್ತೆ ಎರಡೂ ಮೇಂಟೈನ್ ಮಾಡ್ಬೇಕಂದ್ರೆ. ಸೊ ಹಂಗಾಗಿ ಹಾಕಿರ್ಲಿಲ್ಲ. ನಿಮ್ಗೆ ಏನಾದ್ರೂ ಮಿನಿ ಬ್ಲಾಗ್ ಬೇಕೇ ಅಂದ್ರೆ ಕಾಮೆಂಟ್ ಹಾಕಿ ಗೈಸ್. ಡೈಲಿ ಲೈಫಿನ ಮಿನಿ ಬ್ಲಾಗ್ ಕೂಡ ಹಂಗೆ ಕೊಡ್ತಾ ಹೋಗ್ತೀನಿ. ಅಂದ್ರೆ ನಾನು ಕೊಡ್ಬೇಕನ್ನೋ ಪ್ಲಾನ್ ಬರತ್ತದ ತಲೆಯಾಗ. ಯಾಕಪ್ಪ ಅಂದ್ರೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಮಿನಿ ಬ್ಲಾಗ್ ಇಂದಲ್ಲ. ಸೊ ಅದ್ರ ಸಲುವಾಗಿ ಮಿನಿ ಬ್ಲಾಗ್ ಮಾಡ್ಲಿ ಏನು ಅನ್ನೋದು ನೀವು ಒಂದ್ ಸ್ವಲ್ಪ ಕಾಮೆಂಟ್ ಮಾಡ್ರಿ ಗೈಸ.
ಅಂದ್ರೆ ನಾನು ಮಾಡ್ಬೇಕನ್ನೋ ಪ್ಲಾನ್ ಆಗಿದ್ದೀನಿ. ನೀವು ಕಮೆಂಟ್ ಹಾಕಿರಿ, ನನಗೆ ತೀರಾ ಮಾಡ್ಬೇಕನ್ನೋ ಹುಮ್ಮಸ್ ಬರುತ್ತೆ ಅಷ್ಟೇ ಗೈಸ್. ಸ್ಟಾರ್ಟಿಂಗ್ ನಾನು ಏನು ವ್ಲಾಗ್ಸ್ ಮಾಡ್ತಿದ್ದೆಲ್ಲ, ಸ್ಟಾರ್ಟಿಂಗ್ ವ್ಲಾಗ್ಸ್ ನಂದು ಲಾಂಗ್ ವಿಡಿಯೋ ಇತ್ತು. ಫಸ್ಟ್ ನೀವು ಯಾರ್ಯಾರು ನೋಡಿರ್ಲಿಕ್ಕಿಲ್ಲ, ನಂದು ಹಳೀದ್ ಸಿಕ್ಕಾಪಟ್ಟೆ ಓಲ್ಡಸ್ಟ್ 1 year ಇಂದ ಲಾಂಗ್ ವಿಡಿಯೋದಿಂದ ಸ್ಟಾರ್ಟ್ ಮಾಡಿದ್ದೆ. ನಾನು ಫಸ್ಟ್ ಲಾಂಗ್ ವಿಡಿಯೋ ಮತ್ತೆ ರೀಲ್ಸ್ ಇಂದ ನನ್ನ ಯೂಟ್ಯೂಬ್ ಜರ್ನಿ. ಅಂಡ್ ನಮ್ಮೊಬ್ಬ ಫ್ರೆಂಡ್ ಮಾತು ಕೇಳ್ಬಿಟ್ಟು, ಅಂದ್ರೆ ನಮ್ಮ ಫ್ರೆಂಡ್ ಅವೊಂದು ಹೇಳಿದ್ದ ಮಾತನ್ನ ಕೇಳಿ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಬಟ್ ಆ ಮಿನಿ ಬ್ಲಾಗ್ ಅಂತೂ ನನ್ಗೆ ಕೈ ಹಿಡಿದು ಹಿಂಗ ಮ್ಯಾಗ ಎತ್ತಿ ಬಿಡುತ್ತೆ ಗೈಸ್. ಸೊ ಅದರ ಸಲುವಾಗಿ ಇವಾಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಸಮೀಪ ಇದೀವಿ. ಇನ್ನು 9,000 ಸಬ್ಸ್ಕ್ರೈಬರ್ಸ್ ಅಷ್ಟೇ ಕಮ್ಮಿ ಇದಾರ. ಬೇಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ನಿಮ್ ಸಪೋರ್ಟ್ ತೋರಿಸಿ. ಆದಷ್ಟು ಬೇಗ 100K ಕಂಪ್ಲೀಟ್ ಮಾಡಿರಿ. ಬಹಳ ಖುಷಿ ಆಗುತ್ತೆ ಗೈಸ್. ಇವಾಗ ಐತಲ್ಲ ಫಸ್ಟ್ ಊಟ ಮಾಡೋಣ. ಯಾಕಪ್ಪ ಅಂದ್ರೆ ಕೈ ನಿಸ್ಲಪ್ಪ ಗೈಸ್. ಇವಾಗ ಒಂದ್ ಸ್ವಲ್ಪ ಊಟ ಆಯ್ತು, ಅಂದ್ರೆ ಸ್ವಲ್ಪ ರೈಸ್ ತಿಂದೆ. ರೈಸ್ ಮತ್ತು ಅಷ್ಟೇನೋ ಖಾರ ಹಾಕೊಂಡು ತಿಂದೆ. ಬನ್ನಿ ಇವಾಗ ಹೋಗಿ ಹಾಲು ತೊಗೊಂಬರಮಂತ. ನಮ್ಮ ಕೌದಿನ ಒಣಗ್ಯದೇನಿಲ್ಲ ಗೊತ್ತಿಲ್ಲ. ನಮ್ಮ ಇದ್ರ ಫುಲ್ ಬರೇ ಬೆಕ್ಕಿನ ಕೂದಲ, ಅಂದ್ರೆ ನಮ್ಮ ಸಿಂಬನ್ ಕೂದಲ ಗೈಸ್. ಅದ್ರ ಹೇರ್ಸ್ ಸಿಕ್ಕಾಪಟ್ಟೆ ಉದುರ್ತಾವ. ಏನು ಮಾಡೋಕ್ಕಾಗಲ್ಲ ಗೈಸ್. ಸಿಕ್ಕಾಪಟ್ಟೆ ಹೇರ್ ಫಾಲ್ ಅಂತ ಅದಕ್ಕೇನಾದರೂ ಮನೆ ಮದ್ದು ಇದ್ರೆ ಸ್ವಲ್ಪ ಕಾಮೆಂಟ್ ಮಾಡಿರಿ. ಯಾವ ಥರ ಕಮ್ಮಿ ಮಾಡಬೇಕು ಅನ್ನೋದು ಏನಾದರೂ ಇತ್ತಂದ್ರೆ ಕಾಮೆಂಟ್ ಒಳಗೆ ತಿಳಿಸಿ ಗೈಸ್. ಬನ್ನಿ ಇವಾಗ ಫಸ್ಟು ಈ ಹಾಲು ತೊಗೊಂಡ್ಬಂತ. ಹಾಲು ತೊಗೊಂಡ್ಬಿಟ್ಟು ಬರುವ. ಹಾಲು ಮೇನ್ ಆಗಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ಗೋ. ಹಾಲು ತೊಗೊಂಡ್ಬಂತ ಮನೆ ಮತ್ತೆ ಹೇಳ್ಕೊಳ್ತೀನಿ ನಿಮಗೆ. ಬನ್ನಿ ಹೋಗುವ ಗೈಸ್. ಅಲ್ಲಿಂದ ಬಂದು ನೀವಂತ ಕೂತೀನಿ ನೋಡ್ರಿ ಹೊರಗೆ. ಒಂಥರ ತಣ್ಣ ಕೋಲ್ಡ್ ವೆದರ್ ಅದ. ಏನೋ ಒಂಥರ ಖುಷಿ ಆಗುತ್ತೆ. ಹೊರಗೆ ಕೂತಿ ಚಂತನ ಮಲ್ಕೊಳ್ಳೋದು ಅದೇ ಬಿಟ್ಟದ. ಅದಕ್ಕೆ ಗೈಸ್ ಇವಾಗ ಒಂದು ಸ್ವಲ್ಪ ಹೊರಗೆ ಕೂತಿದ್ದೆ. ಸ್ವಲ್ಪ ಅಂದ್ರೆ ಯಾವಾಗ 9 ಕುಂತೀನಿ. ಏನಾದರೂ 11 ಆದ್ರೆ ಹೋಗಿಲ್ಲ ನಾವು ಒಳಗಡೆ. ಏನೋ ಒಂಥರ ಮಜಾ ಬರೋಕ್ಕಾಗ ಹೊರಗೆ ಕುಂತು ಫೋನ್ ನೋಡಕ್ಕೆ, ಅಂದರೆ ರೀಲ್ಸ್ ನೋಡಕ್ಕೆ ತಣ್ಣಗಲ್ಲ. ಏನೋ ಗೈಸ್ ಇಷ್ಟೆಲ್ಲ ಚಂದ ಕುಂತರು ಏನು ಮಾಡಿದ್ರು ಒಂಥರ ಏನೋ ಮನುಷ್ಯಾಗ ಒಬ್ಬಂಟಿ ಅನ್ನೋ ಫೀಲ್. ಏನೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ಒಬ್ಬಂಟಿ ಅಂದ್ರೆ ಒಬ್ಬನೇ ಇರ್ತೀವಲ್ಲ, ಅದಕ್ಕೆ ಒಬ್ಬಂಟಿ ಅನ್ನೋ ಫೀಲ್ ಗೈಸ್ ನಮ್ಗೆ. ಆದಷ್ಟು ಜನರ ಜೊತೆ ಮಾಡ್ತೀನಿ, ಚಂತನ ಕಲಿತೀನಿ, ಎಲ್ಲ ಇರ್ತೀನಿ. ಅಂದ್ರೂ ಸಂಜೆ ನೈಟ್ ಬಂದಾಗ ಒಬ್ಬನೇ ನಾನು ನಮ್ಮ ಬೆಕ್ಕ. ಮತ್ತು ನೈಟ್ ಆದರೆ ವಿಡಿಯೋ ಎಡಿಟಿಂಗ್, ಮತ್ತು ಪೋಸ್ಟ್, ಮತ್ತು ಬೆಳಗ್ಗೆ ಮತ್ತೆ ಕಂಟೆಂಟ್ ಶೂಟ್ ಜೀವನ ಅದೇ ಆಗ್ಯದ. ಆ್ಯಂಡ್ ನಮ್ಮ ಜೀವನ ನಲಿಯದ. ಅದ್ರ ಬಗ್ಗೆ ಏನು ಬೇಸರ ಇಲ್ಲ. ಬಟ್ ಒಬ್ಬರೇ ಇದ್ದು ಬೋರ್ ಆಗ್ಯದ. ಅಂದರೆ ಫ್ರೆಂಡ್ಸ್ ಫ್ಯಾಮಿಲಿ ಇನ್ನೇನಾದ್ರು ಇತ್ತಂದ್ರೆ ಏನೋ ಒಂಥರ ಖುಷಿಯಾಗಿರುತ್ತಲ್ಲ ಮನುಷ್ಯನ ಜೀವನ. ಈಗಂತೂ ಮನೇಲಿ ಒಬ್ಬಂಟಿ ಅಂದ್ರೆ ಖಾಲಿ ಅನ್ಸುತ್ತೆ ಮನೇನೆ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ಒಂದಿಷ್ಟು ಏನಾದರೂ ಲೈಫ್ನಾಗ ಅಚೀವ್ಮೆಂಟ್ ಆಯ್ತಂದ್ರೆ ಮತ್ತೆ ಆಫೀಸ್ ನಡೀತದ. ಎಲ್ಲ ನಮ್ಮದು ಲೈಫ ಕೈ ಹಿಡಿತದ. ಅವಾಗ ಎಲ್ಲ ಮಂದಿ ಜೀವನದಾಗ ಈಗ ಲೈಫ ಎಂಜಾಯ್ ಮಾಡಿಬಿಡ್ತಾರೆ. ಮುಂದೆ ಸ್ಟ್ರಗಲ್, ಮುಂದೆ ಕಷ್ಟಪಡಕ್ಕೆ ಚಾಲು ಮಾಡಿಬಿಡ್ತಾರೆ. ನಂದು ಉಲ್ಟಾ ಗೈಸ್. ಸೊ ನಾನು ಇವಾಗೆ ಸ್ಟ್ರಗಲ್ ಮಾಡಕತ್ತೀನಿ. ಮುಂದೆ ಜೀವನದಾಗ ಖುಷಿಯಾಗಿರ್ಬೇಕನ್ನೋ ನನ್ನ ಪ್ಲ್ಯಾನ. ನಮ್ಮ ಮನೆ ಬರ್ದಾಗ ಯಾವ ಥರ ಬರ್ದಿರುತ್ತೆ ಅದೇ ಆಗುತ್ತೆ ಗೈಸ್. ಏನು ಮಾತಾಡೋಕ್ಕಾಗಲ್ಲ ನಾವು. ನನ್ನ ಆಸೆ ಅಂತ ಅದೇ. ಇಷ್ಟೊಂದು ನಿದ್ದೆಗೆಟ್ಟು ಅದು ಮಾಡಿ ಅಂತ ಹೇಳ್ತೀರಿ. ನಾನು ಏನೇನೋ ಸ್ಟ್ರಗಲ್ ಮಾಡಿಬಿಟ್ಟು ವಿಡಿಯೋಸ್ ಮಾಡತ್ತೀನಿ ಅಂದ್ರೆ ಮುಂದೆ ಫ್ಯೂಚರ್ದಾಗ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನಿಂದ ಆಗುತ್ತೆ ಗೈಸ್. ಸೋಷಿಯಲ್ ಮೀಡಿಯಾ ಅಷ್ಟೊಂದು ಏನು ಸರಳಲ್ಲ. ಆ್ಯಂಡ್ ಆ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಜಲ್ದಿನೂ ಯಾರಿಗೆ ಕೈ ಹಿಡಿಯಲ್ಲ. ನಿಜ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಹೋಗಿ ವಾಪಸ್ ಇಳಿಬೋದು. ಬಟ್ ಆ ಯೂಟ್ಯೂಬಲ್ಲಿ ಮಾತ್ರ ಭಾಳ ಕೆಟ್ಟ ಕಷ್ಟ ಗೈಸ್. ಎಷ್ಟೋ ಜನರು ನೋಡಿ ನಾನು ಇಲ್ಲಿವರೆಗೂ ಎಂತೆಂಥ ಜನರು ವೀಡಿಯೋಸ್ಗಳು ನೋಡ್ಕೋತ ಬೆಳೆದಿದ್ದೀನಿ ನಾನು. ಬಟ್ ಅವ್ರದ್ದೇ ಇಲ್ಲಿವರೆಗೂ 100K ಸಮೀಪ ಬಂದಿಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ಅಂದರೆ ಆ ಥರ ಹಂಗೆ ಬಂದಿಲ್ಲ ಅಂತ ಹೇಳಕ್ಕೆ ಹೇಳಕತ್ತಿಲ್ಲ. ಅಷ್ಟು ಸ್ಟ್ರಗಲ್, ಅಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾರಂದ್ರೂ 100K ಸಮೀಪ ಬಂದಿಲ್ಲ. ಅಷ್ಟು ರೀಚ್ ಆಗಕ್ಕೆ ಬಂದಿಲ್ಲ. ನಾನು ಚಿಕ್ಕವಿದ್ದಾಗಿಂದ ವಿಡಿಯೋ ನೋಡ್ತಿದ್ದೆ ಅಂಥವ್ರದ್ದೆಲ್ಲ ಬಂದಿದ್ದು. ಬಟ್ ಜನರ ಪ್ರೀತಿ ಗೈಸ್ ಯಾವ ಟೈಮಲ್ಲಿ ಯಾವಾಗ ಕೈ ಹಿಡಿತೋ ಗೊತ್ತಿಲ್ಲ. ಯೂಟ್ಯೂಬ್ ಆದಷ್ಟು ನಿಮ್ಮ ಪ್ರೀತಿ ನಮ್ಗೆ ಕೊಟ್ಟಿರಿ, ಸಿಕ್ಕಾಪಟ್ಟೆ ಕೊಟ್ಟಿರಿ. ಕಮ್ಮಿ ಅಲ್ಲ, ಸಿಕ್ಕಾಪಟ್ಟೆನೇ ಕೊಟ್ಟಿರಿ. ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಪ್ರೀತಿ ಕೊಟ್ಟಿರಿ ನಮಗೆ. ಸೊ ಅದ್ರ ಬಗ್ಗೆ ನಾನು ಎರಡನೇ ಮಾತಿಲ್ಲ. ನಿಮ್ಗೆ ನಮ್ಮ ವಿಡಿಯೋಸ್ಗಳು ಯಾವ ಥರ ಅನ್ನಿಸ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಒಂದಿಷ್ಟು ಜನಕ್ಕೆ ಇಷ್ಟ ಆಗ್ತದ, ಒಂದಿಷ್ಟು ಜನಕ್ಕೆ ಇಷ್ಟನೋ ಆಗ್ತಿಲ್ಲ ಅಂತ ನಾನು ಅನ್ಕೊತೀನಿ. ಯಾಕಪ್ಪ ಅಂದರೆ ಏನೋ ಒಬ್ಬನೇ ಇರ್ತಾನೆ, ಬರೀ ಒಂದು ತೋರಿಸ್ತಾನೆ ಅಂತ ಹೇಳಿದ್ರೆ. ಹೌದು ಗೈಸ್, ಫ್ಯಾಮಿಲಿ ಜೊತೆ ಇದ್ದಿದ್ರೆ ಭಾಳ ಕೆಟ್ಟ ಚಂದ ವೀಡಿಯೋಸ್ ಮಾಡ್ಬೋದು. ಏನು ಮಾಡ್ತೀರಿ ಹೇಳ್ರಿ? ಫ್ಯಾಮಿಲಿಯಿಂದ ದೂರ ಆಗಿವೆ ಅಂದ್ರೆ ಒಂದೇನಾದ್ರೂ ಒಂದು ಅಚೀವ್ಮೆಂಟ್ ಮಾಡಿಬಿಟ್ಟು ಫ್ಯಾಮಿಲಿ ಹತ್ರ ಸೇರೋದು ನಾವು. ನಮ್ದು ಅದಷ್ಟು ಪ್ಲ್ಯಾನ ಅಚೀವ್ಮೆಂಟ್ ಆಗ್ಬೇಕು ಜೀವನದಾಗ. ಸೊ ಅಷ್ಟೊಂದು ಪ್ಲ್ಯಾನ್ ಅದ. ಏನೋ ನೋಡಮಂತ ದೇವ್ರು ಇಟ್ಟಂಗೆ ಆಗುತ್ತಾ ಎಲ್ಲ
ನೋಡೋಣ ಮತ್ತು ಮುಂದೆ ಓಕೆ ಗೈಸ್ ಎಲ್ಲ ಬಿಡ್ರಿ, ಮುಂದಿಂದೆಲ್ಲ ಯಾಕೆ ಯೋಚನೆ ಮಾಡೋದು. ನಮ್ದೇನು ಕೆಲಸ ಅದ, ಕೆಲಸ ಮಾಡೋದು ಅಷ್ಟೇ ನನ್ನ ಕೈಯಾಗಿರೋದು. ನಾನು ಕಂಟೆಂಟ್ ಕೊಡಬೇಕು, ಡೈಲಿ ನಿಮ್ಗೆ ಕಂಟೆಂಟ್ ಕೊಡ್ತೀನಿ, ಡೈಲಿ ವಿಡಿಯೋಸ್ ಮಾಡಿ ಹಾಕ್ತೀನಿ ಅಷ್ಟೇ. ನೀವು ನೋಡ್ರಿ, ಇಷ್ಟ ಆದರೆ ಲೈಕ್ ಮಾಡಿರಿ. ಆ್ಯಂಡ್ ಇಷ್ಟ ಆಗ್ತಿತ್ತು ನನ್ನ ವಿಡಿಯೋಸ್ಗಳೇನಂದ್ರೆ ನೀವು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಷ್ಟೇ ಗೈಸ್. ನಿಮ್ಗೆ ಹೇಳೋಕೆ ಇಷ್ಟಪಡೋದು, ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ. ಆ್ಯಂಡ್ ಇಷ್ಟ ಗೈಸ್, ನಾನು ಹೆಚ್ಚೇನು ಮಾತಾಡಕ್ಕೆ ಹೋಗಲ್ಲ. ಓಕೆ ಗೈಸ್, ಇವತ್ತಿನ ವಿಡಿಯೋ ಏನು ಮಾಡೋ ಸಮಯ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಆದ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಇವತ್ತಿನ ಥಾಟ್ ಕೇಳಿ. ಸಾಕಷ್ಟು ಜನರಿಗೆ ಯಾರ್ಯಾರ ಮಾತು ಉಪದೇಶ ಸಾಧನೆಗೆ ಸ್ಫೂರ್ತಿ ಆಯ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಈ 3 ಸಂಗತಿಗಳು ಸಾಧನೆಗೆ ಹಿಚ್ಚು ಹಚ್ಚಿದಂತೂ ಸುಳ್ಳಲ್ಲ. ಆ 3 ಸಂಗತಿಗಳು ಯಾವುವೆಂದರೆ ಅವಮಾನ, ತಿರಸ್ಕಾರ, ಬಡತನ. ಈ ಮಾತು ಸರಿನಾ? ಕಾಮೆಂಟ್ ಮಾಡಿ ನೀವೇ. ಮತ್ತೆ ನಾಳೆ ನೋಡಿ ಶಿಮು. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಅಷ್ಟೇ.